ಡಿಕೆ ಶಿವಕುಮಾರ್ಗೆ ಟೆನ್ಷನ್ಗಳು ಒಂದ ಎರಡ. ಉಳಿದ 20 ಸಚಿವ ಸ್ಥಾನಕ್ಕೆ 40ರಿಂದ 45 ಆಕಾಂಕ್ಷಿ. ಎರಡನೇ ಹಂತದಲ್ಲಿ ಸಂಪುಟ ಸೇರಲು ಲಾಬಿ ಶುರುವಾಗಿದೆ. ಒಂದ ಎರಡ ಡಿಕೆ ಶಿವಕುಮಾರ್ಗೆ ಟೆನ್ಷನ್ಗಳು. ಉಳಿದ 20 ಸಚಿವ ಸ್ಥಾನಕ್ಕೆ 40ರಿಂದ 45 ಆಕಾಂಕ್ಷಿಗಳು ಲಾಬಿ ಇದ್ದಾರೆ. ಇರುವಂತದ್ದು 20. ಎರಡನೇ ಹಂತದಲ್ಲಿ ಸಂಪುಟ ಸೇರಲು ಲಾಬಿ ಶುರುವಾಗಿದೆ. 10 ದಿನಗಳಲ್ಲಿ ಮತ್ತೊಮ್ಮೆ ವಿಸ್ತರಣೆ ಸಾಧ್ಯತೆ. ಸಿದ್ದು ಟೀಮ್ನವರಷ್ಟೇ, ಸಿಎಂ ಡಿಕೆಶಿ ಟೀಮ್ನವರು ಎಷ್ಟು? ಕಾಂಗ್ರೆಸ್ ಹೈಕಮಾಂಡ್ ಕೋಟಾಗೆ ಸೇರಿದವರೆಷ್ಟು? ಮೊದಲ ಹಂತದಲ್ಲಿ ಮೇಲುಗೈ ಸಾಧಿಸಿದ್ದ ಸಿದ್ದರಾಮಯ್ಯ ಹೌದು, ಎರಡನೇ ಪಟ್ಟಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸುತ್ತಾರಾ? ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡಿರುವಂತಹ 25+ ಶಾಸಕರು, ಅದರಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ, ಯಾರಿಗೆ ಒಲಿಯುತ್ತೆ ಮಂತ್ರಿಗಿರಿ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ಹೈಕಮಾಂಡ್ ಒಂದು ಲಿಸ್ಟ್ ಇದೆ, ಡಿಕೆ ಶಿವಕುಮಾರ್ ಒಂದು ಲಿಸ್ಟು, ಸಿದ್ದರಾಮಯ್ಯ ಒಂದು ಲಿಸ್ಟು. ಈಗಾಗಲೇ ಸಿದ್ದರಾಮಯ್ಯ ಕೋಟಾದಲ್ಲಿ, ಸಿದ್ದರಾಮಯ್ಯ ಲಿಸ್ಟ್ನಲ್ಲಿ ಅವರ ಬೆಂಬಲಿಗೆ ಮೊದಲ ಒಂದು ಸ್ಥಾನದಲ್ಲಿ ಮೇಲುಗೈ ಸಾಧಿಸಿರುವಂಥದ್ದು. ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ರಾಮಲಿಂಗಾರೆಡ್ಡಿ ರಾಜೀನಾಮೆ ಪಟ್ಟು ಅದು ನಡೀತಾ ಇದೆ. ಅದು ವಾಪಸ್ ತೆಗೆದುಕೊಳ್ತಾರೆ ಅಂತಾನು ಕೂಡ ಸುರ್ಜೇವಾಲಾ ಹೇಳಿದ್ದಾರೆ. ಇದು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಕೋಟ. ಸತೀಶ್ ಜಾರಕಿಹೊಳಿ ಅವರು ಯಾವ ಕಡೆ ಅಂತ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಬಟ್ ಯಾವ್ಯಾವ ಶಾಸಕರ ಲಾಬಿ, ಹೈಕಮಾಂಡ್ ಮಟ್ಟದಲ್ಲಿ ಹಿರಿಯ ಶಾಸಕರು ಕೂಡ ಲಾಬಿ ಮಾಡ್ಕೊಂಡಿದ್ದಾರೆ. MC ಸುಧಾಕರ್ ಇದ್ದಾರೆ, ಸುಬ್ಬಾರೆಡ್ಡಿ, SN ನಾರಾಯಣಸ್ವಾಮಿ ಇದ್ದಾರೆ, KY ನಂಜೇಗೌಡ, ಪುಟ್ಟರಂಗಶೆಟ್ಟಿ, AR ಕೃಷ್ಣಮೂರ್ತಿ, ಅನಿಲ್ ಚಿಕ್ಕಮಾದು, K ವೆಂಕಟೇಶ್, ಚಲುವರಾಯಸ್ವಾಮಿ ಇದ್ದಾರೆ. ಇನ್ನು ರಮೇಶ್ ಬಂಡಿ ಸಿದ್ದೇಗೌಡ, HC ಬಾಲಕೃಷ್ಣ, PM ನರೇಂದ್ರ ಸ್ವಾಮಿ, CP ಯೋಗೇಶ್ವರ್, M ಕೃಷ್ಣಪ್ಪ, ಜಮೀರ್ ಅಹ್ಮದ್ ಖಾನ್ ವಿಚಾರದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ಗೊಂದಲ. ದಿನೇಶ್ ಗುಂಡೂರಾವ್, ರಿಜ್ವಾನ್ ಹರ್ಷದ್, NA ಹ್ಯಾರಿಸ್, T ರಘುಮೂರ್ತಿ, BG ಗೋವಿಂದಪ್ಪ, SS ಮಲ್ಲಿಕಾರ್ಜುನ್, ಬೇಳೂರು ಗೋಪಾಲಕೃಷ್ಣ, ಮಧು ಬಂಗಾರಪ್ಪ, P ದೇವೇಂದ್ರಪ್ಪ, BK ಸಂಗಮೇಶ್, KM ಶಿವಲಿಂಗೇಗೌಡ, ಮಾಂಕಾಳ್ ವೈದ್ಯ, ರಿಜ್ವಾನ್ ಹರ್ಷದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮುಸ್ಲಿಮರಿಗೆ ಅವಕಾಶ, ಅಲ್ಪಸಂಖ್ಯಾತರಿಗೆ ಅವಕಾಶ ಅಂತ ಬಂದಾಗ ಜಮೀರ್ ಅಹ್ಮದ್ ಖಾನ್ ಹೆಸರು ಮುನ್ನೆಲೆಗೆ ಇತ್ತು. ಬಟ್ ಈಗ ಆಗಿದ್ದಂಥ ಬೆಳವಣಿಗೆಗಳು, ಆಡಿಯೋ ಸಂಚಲನ ಎಲ್ಲ ಏನಿದೆಯಲ್ಲ, ಅದಿನ್ನೂ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ, ಅದು ಪರಿಶೀಲನೆ ಆಗ್ತಾ ಇದೆ. ಬಟ್ ಇಲ್ಲಿ ಅವಕಾಶ ಅಂತ ಬಂದಾಗ ರಿಜ್ವಾನ್ ಹರ್ಷದ್ ಇದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡ್ಬೋದು. ಅಲ್ಪಸಂಖ್ಯಾತರ ಕೋಟಾದಲ್ಲಿ ಕೊಟ್ಟಿದ್ದೀವಲ್ಲ ಅಂತ ಹೇಳೋದಕ್ಕೆ ಇದ್ದಾರೆ. B ನಾಗೇಂದ್ರ ನೋಡಿ, ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು, ರಾಜೀನಾಮೆ ಆಗುತ್ತೆ. B ನಾಗೇಂದ್ರ ರಾಜೀನಾಮೆಯ ಬಳಿಕ ಅಲ್ಲಿ ಆದಂಥ ಕಾಂಗ್ರೆಸ್ನಲ್ಲಿ ಅಂದರೆ SC/ST ಹಣವನ್ನು, ವಾಲ್ಮೀಕಿ ಹಣವನ್ನು ಹಗರಣ ಆಗಿದೆ, ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ದೊಡ್ಡ ಕೇಸ್ ಆಗುತ್ತೆ. ಇದೀಗ B ನಾಗೇಂದ್ರ ಕೂಡ ಲಿಸ್ಟಲ್ಲಿದ್ದಾರೆ. ಹೈಕಮಾಂಡ್ ಯಾರಿಗೆ ಮನೆ ಹಾಕುತ್ತೆ, ಯಾರಿಗೆ ಅವಕಾಶ ಮಾಡಿಕೊಡುತ್ತೆ, ಅವ್ರ ಕಡೆ ಒಂದು ಲಿಸ್ಟು. ಹೈಕಮಾಂಡ್ನ ಭೇಟಿ ಆಗ್ತಾರೆ 25ಕ್ಕೂ ಹೆಚ್ಚು ಶಾಸಕರು. ಅದು ಕೂಡ ಗೊತ್ತು. ಅಂದರೆ ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಇನ್ನು ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಅದೊಂದು ಚರ್ಚೆ ಆಗ್ತಾ ಇತ್ತು. ಇತ್ತೀಚೆಗೆ ಪ್ರದೀಪ್ ಈಶ್ವರ್ ಕೂಡ ಮಾತನಾಡ್ತಾರೆ, ನಾನು ಆಕಾಂಕ್ಷಿ ರೀ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಇರುವಂಥ ಲಾಬಿಯಲ್ಲಿ ಇರುವಂಥದ್ದು 20 ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿರುವಂಥದ್ದು 40ರಿಂದ 45 ಆಕಾಂಕ್ಷಿಗಳು. ಡಿಕೆ ಶಿವಕುಮಾರ್ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ, ಯಾರಿಗೆ ಅಸಮಾಧಾನ ಆಗುತ್ತೆ, ಮತ್ತೆ ಯಾರು ಬೇಸರಗೊಳ್ತಾರೆ, ಇನ್ನು ಇದೇ
ಇದೇ ವಿಚಾರ ಇನ್ನು ಮತ್ತೆ 1 ವರ್ಷ ಹೋಗ್ಬಿಡುತ್ತೇನೋ. ಏನ್ರಿ ಮಾಡುತ್ತವಾಗ ಸರ್ಕಾರ? ರಾಜ್ಯದ ಅಭಿವೃದ್ಧಿ ಏನು? ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಇಷ್ಟು ಬಡದಾಡ್ತಾ ಇದ್ದಾರಲ್ಲ, ನಗರಾಭಿವೃದ್ಧಿ ಖಾತೆಗೆ ಏನು ಉದ್ಧಾರ ಮಾಡ್ತಾರೆ? ಎಲ್ಲವೂ ಕೂಡ ಕ್ವಶನ್ ಮಾರ್ಕ್.